ಆಗ ಹಳ್ಳ ಆಯ್ತು ಹೇಳಿಲ್ಲ ನಾವಾಗಲೇ. ಬರ್ಲೆ 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 ಇಲ್ಲೇ ಕೂತಿಲ್ಲ ಗಾಡಿ. ಹೋಗು ಬರ್ಲೆ ಬರ್ಲೆ. ಆಫೀಸಿಂದ ಮುಂದೆ ಹೋಗ್ತಾ ಇದ್ದೀನಿ. ಫ್ಲೇವರ್ ರೆಡಿ ಮಾಡ್ತಾ ಇದ್ದಾರೆ. 3 ವರ್ಷದಿಂದ ಫ್ಲೇವರ್ ಅಂತೂ ರೆಡಿ ಆಗಿಲ್ಲ. ಸಿಪ್ಕಾಟು ಅನ್ನೋ ಫ್ಲೇವರು. ಲೋಡಿಂಗ್ ಬಂದು ಹೊಸೂರಿಂದ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕು ದಗಣಿಕೋಟೆ ರೋಡ್ಗೆ. ನಮ್ಮ ಹೊಸೂರು ಫ್ಲೇವರ್ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ ರೋಡು ಫ್ಲೇವರು. ಅದಕ್ಕೆ ಫುಲ್ ರೋಡ್ ಜಾಮ್ ಆಗಿದೆ. ನಮ್ಮ ಹೊಸೂರು ಫ್ಲೇವರು ಒಂದಡಿ ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ ಅಂತೆ. ಅದಕ್ಕೇನು ಫುಲ್ ರೋಡ್ ಜಾಮ್ ಆಗಿದೆ 3 ದಿನದಿಂದ. ಗಾಡಿನೇ ಹೋಗ್ತಾ ಇಲ್ಲ. ನಾವು ಒಂದು 15 ಕಿಲೋಮೀಟ್ರ್ ಹೋಗ್ಬೇಕು ದಗಣಿಕೋಟೆ ರೋಡ್ಗೆ. ಗಾಡಿನೇ ಹೋಗ್ತಾ ಇಲ್ಲ. 4 ಕಡೆ ಗಾಡಿಗಳು ಬರ್ತಾ ಇದೆ. ಲೋಡಿಂಗ್ ಏನಪ್ಪ ಅಂದರೆ ಒಂದು ಟ್ಯಾಂಕ್ ಹೇಳಿದ್ದಾರೆ, ಕೆಮಿಕಲ್ ಟ್ಯಾಂಕು. ಅದು 10 ಅಡಿ ಅಗಲ ಐತೆ ಅಂತೆ, 31 ಅಡಿ ಉದ್ದ ಐತೆ ಅಂತೆಲ್ಲಂತೂ. ನೋಡೋಣ ಹೋಗಿ ಏನಾಗುತ್ತೆ ಮುಂದೆ ಅಂತ. ಈ ರೋಡ್ ಬಂದು ಹೊಸೂರು ಔಟರ್ ರಿಂಗ್ ರೋಡ್ ಇದು. ನಾವು ಹೋಗ್ಬೇಕಾಗಿರೋದು ದಗಣಿಕೋಟೆ ರೋಡ್. 25 ಕಿಲೋಮೀಟರ್ ದಗಣಿಕೋಟೆ. ಅಷ್ಟು ಹೋಗಿಲ್ಲ, ಒಂದು 13 ಕಿಲೋಮೀಟರ್ ಹೋಗ್ಬೇಕು ಇಲ್ಲಿಂದ ಅಷ್ಟೇ. ಇಲ್ಲಿಂದ ರೈಟ್ ತಗೊಂಡು ಹೋಗ್ಬೇಕು. ಇದು ಬಂದು ರೈಲ್ವೆ ಸ್ಟೇಷನ್ ರೋಡ್, ಹೊಸೂರು ರೈಲ್ವೆ ಸ್ಟೇಷನ್ ರೋಡ್ ಇದು. ನೋಡಿ ಸ್ಟ್ರೈಟ್ ಅಂಚೆಟ್ಟಿ ರೋಡ್ ಇದು. ನಾವು ಹೋಗ್ಬೇಕಾದ್ರೆ ಸ್ಟ್ರೈಟ್ ರೋಡು. ಈ ಕಡೆ ಲೆಫ್ಟ್ಗೆ ಹೋದರೆ ರಾಯಕೋಟೆ ಹೋಗುತ್ತೆ, ರೈಟ್ಗೆ ಹೋದರೆ ಹತ್ತಿಬೆಲೆ ಹೋಗುತ್ತೆ. ನಾವು ಸ್ಟ್ರೈಟ್ ಹೋಗ್ಬೇಕು. ಅಂಚೆಟ್ಟಿ ರೋಡು. ಅಂಚೆಟ್ಟಿ ಅಂದರೆ ಒಗನೇಕಲ್ ಹೋಗೋ ರೋಡ್ ಇದು. ನಮ್ಮ ಇನ್ನೊಂದು ಗಾಡಿ ಬಂದಿದೆ ಇಲ್ಲಿಗೆ. ಗಾಡಿ ಶಿಷ್ಯನು, ನಮ್ಮ ಶಿಷ್ಯನವನು ಬಂದಿದ್ದೆ ಪಾಪ. ಈ ಟ್ಯಾಂಕ್ ನಮ್ಗೆ ಲೋಡ್ ಮಾಡ್ತಾರಂತೆ. ಆ ಟ್ಯಾಂಕು ಇನ್ನೊಂದು ಗಾಡಿ ಲೋಡ್ ಮಾಡ್ತಾರೆ. ಲೋಡಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಕ್ರೇನ್ ಬಂದಿದೆ ಈಗ. ಲೋಡ್ ಮಾಡ್ತಾರೆ ಇವಾಗ. ಬೆಲ್ಟೆಲ್ಲ ಹಾಕಿ ಮುಗೀತು. ಇವಾಗ ನಮ್ಮ ಗಾಡಿ ರಿವರ್ಸ್ ತಗೊಂಡು ಹೋಗ್ಬೇಕು. ಎರಡು ಕಡೆ ಮೇಲ್ಗಡೆ ಎತ್ಕೊಂಡು ನಾವು ರಿವರ್ಸ್ ಹೋಗೋದು. ಹಿಂದೆ ಹೋಗ ಆ ಕಡೆ ಲೇ ಮುನೇಟ. ಏನು ಗುರು ಇಷ್ಟ ಆಯ್ತು. ನಮ್ಮ ಗಾಡಿ ವೀಲರ್ ಗೊತ್ತಿಲ್ಲ. ನಮ್ಮ ಶಿಷ್ಯ ಬೆಲ್ಟಲ್ಲಿ ಎತ್ತ ಆಚೆ ಆಗ್ತಾ ಇದ್ದಾನೆ. ಬೆಲ್ಟ್ ಹಾಕ್ಬೇಕು ಇವಾಗ. ಶಿಸ್ತಾಗಿ ಬೆಲ್ಟಲ್ಲಿ ಹಾಕಿದ್ದಾಯ್ತು. ಲೋಡಿಂಗ್ ಎಲ್ಲ ಮುಗೀತು. ಗಾಡಿ ಬರ್ತಾಯಿದೆ ಈಗ. ನೋಡಿ ಯಾವ ಥರ ಇದೆ ಗಾಡಿ. ಎಷ್ಟು ಉದ್ದ ಇದೆ ಮೀಟ್ರಲ್ಲಿ.
ಬಡ್ಲೆ ಬಡ್ಲೆ ಹೇಳು, ಅದೇ ಹೇಳಿತ್ತು. ಆಗ ಹಳ್ಳ ಆಯ್ತು ಹೇಳಿಲ್ಲ ನಾವಾಗಲೇ. ಬಡ್ಲೆ 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 ನಾ ಇಲ್ಲ ಕೂತಿಲ್ಲ ಗಾಡಿ ಹೋಗು. ಇಲ್ಲ ಕೂಗ್ತಾ ಇಲ್ಲ ನೋಡಿ. ನಮ್ಮ ಗಾಡಿ ಫಾಲೋ ಮಾಡಕ್ಕೆ ಬಾಡಿ ಗಾಡಿ ಹೆಂಗಿದ್ದಾರೆ ಮುಂದೆ ಕಡೆ. ಕಂಪನಿ ಅವರು ಪಾಪ ಇವರು ಬಾಡಿ ಗಾಡಿಗಳು ಇವರೆಲ್ಲ. ನಿಧಾನ ನಿಧಾನ ನಿಧಾನ. ಬಡ್ಲೆ ಬಡ್ಲೆ ಪದ ಪದ ನಡೆ ನಡೆ ನಡೆ. ಪೈನ್ ಕುಂದು ಇಡಿ, ಪೈನ್ ಕುಂದು ಇಡೋಣ. ಪದ ಪದ. ಪಾಪ ಇವರು KB ಅವರು ಪಾಪ ಕಟ್ಸಿದ್ರು. ಮೇಲ್ಗಡೆ ವೈಟ್ ಟಚ್ ಆಗ್ತಾನೆ ಇದೆಯಾ. ನಡೆ ನಡೆ. देखो वेट कितना नीचे है. क्या लारी पर बैठी खड़ा है. ಹಾಕ್ಬಿಟ್ಟು ನನ್ನ ಕಡೆ ಕವರ್ಗೆ ಹೋಗ್ತಾ ಇದ್ದೀರಿ. ನಮ್ದು ಇನ್ನೊಂದು ಗಾಡಿ ಲೋಡಾಗಿ ಬರ್ತಾ ಇದೆ ನೋಡಿ. ಇದೇ ಗಾಡಿ ಇದು ಸ್ವಲ್ಪ ಅಗಲ ಜಾಸ್ತಿ ಇದೆ. ಇದು ಏಯ್ ಬರ ಮುನೇಂಟ ಬೇಗ. ನಡೆ 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 ನಡೆ. ಇದು ಬಂದು ಶಿಸ್ತಾಗಿ 12 ಅಡಿ ಅಗಲ ಐತೆ, 18 ಅಡಿ ಉದ್ದ ಐತೆ. ತಗೊಂಡು ಹೋಗ್ತಾ ಇರೋದು ಶಿಸ್ತಾಗಿ. ನೈಟ್ 2 ಗಂಟೆ ಗಾಡಿ ಸ್ಟಾರ್ಟ್ ಮಾಡಿದ್ದೀವಿ. ಸರ್ಜಾಪುರ ಊರೊಳಗಡೆ ಗಾಡಿನೇ ಇದಾಗ್ತಾ ಇದೆ. ಹಳ್ಳಕ್ಕೆ ಜಾಸ್ತಿ ಇಲ್ಲಿ ನೋಡಿ. ಗಾಡಿ ಯಾವ ಥರ ಹಳ್ಳದಲ್ಲಿ. ಸರ್ಜಾಪುರ ಬಿಟ್ಟು ಮುಂದೆ ಬಂದರೆ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಇಲ್ಲಿ ಚಿಕ್ಕ ತಿರುಪತಿ ರೋಡ್ ಅಂತ. ಈ ರೋಡ್ ಬಂದು ಬಾಗಿಲು ಹೋಗುತ್ತೆ. ನಾವು ಹೋಗಿ ಲೆಫ್ಟ್ ಹೋಗ್ಬೇಕು. ಈ ರೋಡ್ ತುಂಬ ಚಿಕ್ಕ ರೋಡ್. ಇದು ರೋಡು ವೆಹಿಕಲ್ ಕೆಳಗಡೆ ಇದ್ದಾವೆ. ತಿರುಪತಿ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ. ಶಿಸ್ತಾಗಿ ಒಂದು ನಮಸ್ಕಾರ ನಿಮಿಷ ಹಾಕೊಂಡು ದೇವ್ರಿಗೆ ಶಿಸ್ತಾಗಿ ಗಾಡಿ ಬಿಡ್ಬೇಕು. ಇವಾಗ ತಿರುಪತಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನಾವು ಚಿಕ್ಕ ತಿರುಪತಿ ಸರ್ಕಲಲ್ಲಿ ರೈಟ್ಗೆ ಹೋಗ್ಬೇಕು. ಮಾಲೂರು ರೋಡು.
ನಮ್ಮ ಹೊಸೂರಿಂದ ಮಾಲೂರಿಗೆ ರೋಡಕ್ಕೆ ಬಂದಿದ್ದು ಬೈಪಾಸ್ ಬಂದಿದ್ದೀವಿ ಈಗ. ನಾವು ಬಂದಿರೋದು 20 ಕಿಲೋಮೀಟರ್ ಸುತ್ತಾಕ ಬಂದಿರೋದು ಇವಾಗ. ಯಾಕಂದರೆ ಹೊಸೂರಲ್ಲಿ ರೋಡ್ ಕಿತ್ತಾಕ್ಬಿಟ್ಟಿದ್ದಾರೆ. ಅದರಿಂದ 20 ಕಿಲೋಮೀಟರ್ ರೌಂಡ್ ಹಾಕೋ ಬರೋದಕ್ಕೆ ನಾವು ಬೈಪಾಸ್ ಬಂದಿದ್ದೀವಿ ಈಗ. ಈ ರೋಡೆಲ್ಲ ಫುಲ್ ಕಿತ್ತಾಬಿಟ್ಟಿದೆ. ಮಾಲೂರು ಇಲ್ಲಿಂದ ಮಾಲೂರು ಗಂಟೆ ರೋಡ್ ಫುಲ್ ಇದೇ ಥರ ಕಿತ್ತಾಬಿಟ್ಟಿದೆ ಎಲ್ಲ. ತಿರುಪತಿಯಿಂದ ಮಾಲೂರು ರೋಡ್ಗೆ ಬಂದರೆ ಬೆಲ್ಟ್ ಕಟ್ಟಾಗ್ಬಿಟ್ಟಿದ್ದೀನಿ ನಮ್ಮ ಗಾಡಿಗೊಂದು. ನಮ್ಮ ಗಾಡಿಯಲ್ಲಿ ಹಾಕಿದ್ದೀನಿ, ಒಂದು ಗಾಡಿ ಬೆಲ್ಟ್ ಕಟ್ಟಾಗ್ಬಿಟ್ಟಿದೆ ಅಲ್ಲಿ. ಅದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಗಾಡಿ ನಿಲ್ಸ್ಬಿಟ್ಟು ಸೈಡ್ಗೆ. ಬೆಲ್ಟ್ ಗಿಡ ಟೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಗಾಡಿ ಹತ್ರಕ್ಕೆ. ನೋಡಿ ನಮ್ಮ ಗಾಡಿ ಎಷ್ಟು ಅಗಲ ಇದೆ ಅಂತ, 12 ಅಡಿ ಅಗಲ ಇದು. ಈ ಕಡೆ 2 ಇದೆ, ಆ ಕಡೆ 2 ಇದೆ. ನೈಟ್ 2 ಗಂಟೆ ಬಿಟ್ಟಿತ್ತು ನಮ್ಮ ತಗಣಿಕೋಟೆ ರೋಡು. ಮಾಲೂರಿಗೆ ಬರೋ ಹೊತ್ತಿಗೆ ಬೆಳಗ್ಗೆ 5:30 ಆಗಿದೆ. ನಮ್ಮ ಗಾಡಿ ಎಷ್ಟು ಅಗಲ ಇದೆ ಅಂತ. ನಾವು ಈ ಸರ್ಕಲಲ್ಲಿ ರೈಟ್ಗೆ ಹೋಗ್ಬೇಕು, ಕೋಲಾರ ರೋಡು. ಸ್ಟ್ರೈಟ್ ಹೋದರೆ ಹೊಸಕೋಟೆ ಆಗುತ್ತೆ. ನಾವು ಬಂದು ರೈಟ್ಗೆ ಹೋಗ್ಬೇಕು ಇಲ್ಲಿ ಕೋಲಾರ ರೂಟಲ್ಲಿ. ಈ ಕಡೆ 2 ಅಡಿ ಇದೆ, ಮತ್ತು ಆ ಕಡೆ 2 ಅಡಿ ಇದೆ. ಟೋಟಲ್ ಬಂದು 12 ಅಡಿ ಅಗಲ ಇದು. ಮಾಲೂರಲ್ಲಿ ಬಂದರೆ ಸಂತೆ ಬೇರೆ ನಡೀತಾ ಇದೆ ಇವತ್ತು. ನಾವು ಆಟೋ ತೆಗೆದ್ರೇ ಗಾಡಿ ಹೋಗೋದು ನಮ್ಮ ಗಾಡಿಯಲ್ಲಿ. ನೋಡಿ ಫ್ರೆಶ್ ತರಕಾರಿ ಈ ಕಡೆ ಬರೋದು. ನಾವಿಲ್ಲಿ ಲೆಫ್ಟ್ಗೆ ಹೋಗ್ಬೇಕು. ಸ್ಟ್ರೈಟ್ ಹೋದ್ರೆ ಕೋಲಾರ ರೋಡ್ ಇದು. ನಾವು ಹೋಗ್ಬೇಕಾದ್ರೆ ನರಸಾಪುರ ರೋಡು. ನರಸಾಪುರ ವೆಂಗಲ್. ನಮ್ಮ ಶ್ರೀಧರ ಕಡೆ ಕೂತವನೆ. ಇನ್ನೇ ಹತ್ರ ಗಾಡಿ ಬಂದಿದೆ, ಇದೇ ಕಂಪನಿ ಅಂತೆ. ಹೊರಗಡೆ ಹೋಗ್ಬೇಕು. ನೋಡಿ ಗಾಡೀಲಿ ಹಾಕಿದ್ದೀವಿ ಸೈಡಿಗೆ. ಆ ಕಾರು ನಮ್ಮದು ಕಾರನೇ ಅದು. ಗಾಡಿಗೆ ಮೊನ್ನೆ ಹೊಸ ವೀಲ್ ಕ್ಯಾಪ್ ಹಾಕಿದ್ರೆ ಅಲ್ಲಿ ಬರ್ಲಿಕ್ಕೆ ಆಗ್ತದೆ ಇಲ್ಲಿ. ನೋಡಿ ನಮ್ಮ ಅಮ್ಮದು ಎಷ್ಟು ಒಂದು ಗಾಡಿ. ಬ್ಲೇಡ್ ಇದ್ದಂಗೆ ಐತಪ್ಪ ಅದು. ಬ್ಲೇಡ್ ತರೋದು. ನಾವು ನಮ್ದೇ ಐಟ್ ಅನ್ಕೊಂಡಿದ್ರೆ ಇವನ್ ಯಾವ ತಲುಪೋಷ್ಟು ನನ್ನ ಮಗ ಇಷ್ಟು ಐಟ್ ತಗೊಂಬಂದವನಪ್ಪ ಇವನು. ನೋಡಿ ಎಷ್ಟು ಐಟ್ ಇದೆ ಇದು. ಫುಲ್ಲು ರೋಡ್ ಜಾಮ್ ಆಗ್ಬಿಟ್ಟವನೆ ಅಪ್ಪಿಗ್ನು.